व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ರಾಮಚಂದ್ರ ದೇವರು ಯುದ್ಧದಲ್ಲಿ ಸತ್ತಂತಹ ಎಲ್ಲ ಕಪಿವೀರರನ್ನ ವಾಪಸ್ ನರಕಲೋಕದಿಂದ ಯಮನ ಮನೆಯಿಂದ ಕರೆಸಿದ. ಅದೇ ರೀತಿಯಾಗಿ ಅನೇಕ ದೇವತೆಗಳನ್ನ ಮತ್ತು ತನ್ನ ತಂದೆಯಾದಂತಹ ದಶರಥನನ್ನ ಸ್ವರ್ಗದಿಂದ ಕರೆಸಿದ. ಅಲ್ಲಿ ಎಲ್ಲರೊಡನೆ ಸಂಭಾಷಣೆಯನ್ನು ಮಾಡಿ ದಶರಥನಿಗೆ ವಿಶೇಷವಾದಂತಹ ಒಂದು ಆನಂದ. ಯಾಕೆಂದ್ರೆ ಅವನು ಸತ್ತಿದ್ದೇ ಪುತ್ರನ ವಿರಹ ವೇದನೆಯಿಂದ. ರಾಮ ನನ್ನಿಂದ ಈ ಕಾಡಿಗೆ ಹೋಗ್ಬಿಟ್ಟ, ರಾಮ 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 ಅಂತನೇನೆ ಅವನು ತನ್ನ ದೇಹ ತ್ಯಾಗ ಮಾಡಿದ್ದ. ಹಾಗಾಗಿ ಅವನಿಗೆ ವಿಶಿಷ್ಟವಾದಂತ ಒಂದು ಆನಂದವನ್ನು ಕೊಟ್ಟು ವಾಪಸ್ ಕಳಿಸಿದ. ಅದಾದ ಮೇಲೆ ವಿಭೀಷಣ ಸಮರ್ಪಣೆ ಮಾಡಿದಂತಹ ಪುಷ್ಪಕ ವಿಮಾನವನ್ನ ಏರಿ ಅಯೋಧ್ಯ ಪಟ್ಟಣಕ್ಕೆ ಬಂದ. ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. 229ನೇ ಶ್ಲೋಕ. ಉತ್ಥಾಪ್ಯತಂ ರಘುಪತಿ ಸಸ್ವಜೇ ಪ್ರಣಯಾನ್ವಿತಃ ಶತ್ರುಘ್ನಂ ಚ ತದನ್ನೇಷು ಪ್ರತಿಪೇದೆ ಯಥಾ ವಯಃ. ಪದಚ್ಛೇದ. ಉತ್ಥಾಪ್ಯ ತಂ ರಘುಪತಿ ಸಸ್ವಜೇ ಪ್ರಣಯಾನ್ವಿತಃ ಶತ್ರುಘ್ನಂ ಚ ತದನ್ನೇಷು ಪ್ರತಿಪೇದೆ ಯಥಾವಯಃ. ಭರತ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ರಾಮದೇವರಿಗೆ. ಆವಾಗ ರಾಮದೇವರು ಅತ್ಯಂತ ಪ್ರಣಯಾನ್ವಿತ, ಪ್ರಣಯ ಅಂತಂದ್ರೆ ಪ್ರೀತಿ, ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡಿದಂತಹ ಭರತನನ್ನ ಎಬ್ಬಿಸಿದ. ಅದೇ ರೀತಿಯಾಗಿ ಶತ್ರುಘ್ನಂಚ, ಶತ್ರುಘ್ನನನ್ನು ಮೇಲೆ ಎಬ್ಬಿಸ್ತಾನೆ. ಎಬ್ಬಿಸಿ ಏನ್ ಮಾಡಿದ, ಸಸ್ವಜೆ ಅವರಿಬ್ಬರನ್ನು ಕೂಡ ಪ್ರೀತಿಯಿಂದ ಆಲಿಂಗನ ಮಾಡಿದ. ಸಸ್ವಜೆ ಅಂದ್ರೆ ಆಲಿಂಗನ ಮಾಡಿದ ಅಂತ. ಆಲಿಂಗನ ಮಾಡಿದ ಮೇಲೆ ಏನಾಯ್ತು, ತದನ್ನೇಷು ಪ್ರತಿಪೇದೆ ಯಥಾವಯ. ಇಲ್ಲಿ ಭರತ ಶತ್ರುಘ್ನರು ಮಾತ್ರ ಬಂದಿದ್ದಲ್ಲ, ತಾಯಂದ್ರು ಬಂದಿದ್ರು, ಋಷಿಗಳು ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಹೀಗೆ ಎಲ್ಲರೂ ಬಂದಿದ್ರು. ಇಡೀ ಅಯೋಧ್ಯೆಗೆ, ಅಯೋಧ್ಯ ಪಟ್ಟಣವೇನೆ ಎಲ್ಲಿಗೆ ಬಂದಿತ್ತು, ಅಯೋಧ್ಯೆಯ ಹೊರಗೆ ನಂದಿ ಗ್ರಾಮದಲ್ಲಿ ಬಂದಿತ್ತು, ಸೇರಿತ್ತು. ಆ ಸಂದರ್ಭದಲ್ಲಿ ಉಳಿದವರನ್ನ ತದನ್ನೇಷು ಅಂದ್ರೆ ಶತ್ರುಘ್ನ ಮತ್ತು ಭರತ ಇಬ್ಬರನ್ನು ಬಿಟ್ಟು ಉಳಿದವರಲ್ಲಿ ಯಥಾವಯ ಪ್ರತಿಪೇದೆ, ವಯಸ್ಸಿಗಳು ಅನುಗುಣವಾಗಿ ತಾನು ತೋರಿಕೊಂಡ ಅಂತ. ಅಂದ್ರೆ ತನಗಿಂತ ಹಿರಿಯರಿಗೆ ತಾನು ನಮಸ್ಕಾರ ಮಾಡಿದ. ತಾಯಂದಿರಿದ್ರು, ಋಷಿಮುನಿಗಳಿದ್ರು, ವಯಸ್ಸಿನಲ್ಲಿ ಹಿರಿಯರಾದಂಥವರಿದ್ರು, ಅವರಿಗೆಲ್ಲ ನಮಸ್ಕಾರವನ್ನು ಮಾಡಿದ. ಕೆಲವೊಬ್ಬರಿಗೆ ಹಸ್ತಲಾಘವವನ್ನ ಕೊಟ್ಟ, ಕೆಲವೊಬ್ಬರನ್ನ ಅಪ್ಪಿಕೊಂಡ. ಹೀಗೆ ಅವರವರ ಮನಸ್ಸಿಗೆ ಅನುಗುಣವಾಗಿ ತಾನು ವಯಸ್ಸಿಗೆ ಅನುಗುಣವಾಗಿ ನಡೆದುಕೊಂಡ. ತನಗಿಂತ ಚಿಕ್ಕವರಿದ್ದರೆ ಅವರಿಗೆ ಆಶೀರ್ವಾದ ಮಾಡಿದ. ಈ ರೀತಿಯಾಗಿ ಪ್ರತಿಯೊಬ್ಬರ ಹತ್ತಿರವೂ ಕೂಡ ಪ್ರೀತಿಯಿಂದ ತಾನು ನಡೆದುಕೊಂಡ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಪುರೀಂ ಪ್ರವಿಶ್ಯ ಮುನಿಭಿಃ ಸಾಮ್ರಾಜ್ಯೇ ಚಾಭಿಷೇಚಿತಃ ಯಥೋಚಿತಂ ಚ ಸಮ್ಮಾನ್ಯ ಸರ್ವಾನಾಹೇದಮೀಶ್ವರಃ. ಪದಚ್ಛೇದ. ಪುರೀಂ ಪ್ರವಿಶ್ಯ ಮುನಿಭಿಃ ಸಾಮ್ರಾಜ್ಯೇ ಚ ಅಭಿಷೇಚಿತಃ ಯಥೋಚಿತಂ ಚ ಸಮ್ಮಾನ್ಯ ಸರ್ವಾನ್ ಆಹ ಇದಂ ಈಶ್ವರಃ. ರಾಮದೇವರು ಪುರೀಂ ಪ್ರವಿಶ್ಯ ಅಯೋಧ್ಯ ಪಟ್ಟಣವನ್ನ ಪ್ರವೇಶ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಮುನಿಭಿಹಿ ಸಾಮ್ರಾಜ್ಯ ಚ ಅಭಿಷೇಚಿತಃ, ಎಲ್ಲ ಋಷಿಮನೆಗಳು ಕೂಡ ಸೇರಿಕೊಂಡು ಅವರನ್ನ ಅಯೋಧ್ಯ
ಸಿಂಹಾಸನದಲ್ಲಿ ಕೂಡಿಸಿ ವಿಶೇಷವಾಗಿ ಅಭಿಷೇಚಿತ ಅಭಿಷೇಕ ಮಾಡಿದರು. ವಾಸ್ತವಿಕವಾಗಿ ಇದರ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ವಿಸ್ತಾರವಾದಂತಹ ವರ್ಣನೆ ಇದೆ. ಒಬ್ಬೊಬ್ಬ ಕಪಿವೀರರು ಕೂಡ ಒಂದೊಂದು ನದಿಗೆ, ಸಮುದ್ರಗಳಿಗೆ, ತೀರ್ಥಗಳಿಗೆ ಹೋಗಿ ಅಲ್ಲಿಂದ ಪುಣ್ಯ ಜಲವನ್ನ ತರ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಆ ರೀತಿಯಾಗಿ ಎಲ್ಲ ಋಷಿಗಳು ಕೂಡ ಸೇರಿ ಅವನಿಗೆ ವಿಶೇಷ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅಭಿಷೇಕ ಎಲ್ಲ ಆಯಿತು. ಆಮೇಲೆ ಯಥೋಚಿತ ಅಂತ ಸನ್ಮಾನ್ಯ, ಪ್ರತಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಸನ್ಮಾನಾದಿಗಳನ್ನ, ಉಡುಗೊರೆ ಇತ್ಯಾದಿಗಳನ್ನು ಕೂಡ ರಾಮದೇವರು ಮಾಡ್ತಾರೆ. ಅದಾದ ಮೇಲೆ ಸರ್ವಾನ್ ಆಹ ಇದಮೀಶ್ವರ, ಎಲ್ಲರನ್ನೂ ಕುಡಿತು, ಸರ್ವಾನ್ ಎಲ್ಲರನ್ನೂ ಕುರಿತು ಈಶ್ವರ ರಾಮದೇವರು ಇದಂ ಆಹ ಈ ರೀತಿಯಾಗಿ ಹೇಳಿದರು. ಪಟ್ಟಾಭಿಷೇಕ ಎಲ್ಲವೂ ಆಯಿತು. ಅವಾಗ ಎಲ್ಲರನ್ನು ಕುರಿತು ಒಂದು ಮಾತನ್ನ ರಾಮದೇವರು ಹೇಳ್ತಾ ಇದ್ದಾರೆ. ಏನದು? ಸರ್ವೈರ್ಭವದ್ಭಿಃ ಸುಕೃತಂ ವಿಧಾಯ ದೇಹಂ ಮನೋವಾಕ್ ಸಹಿತಂ ಮದೀಯಂ. ಏತಾವದೇವ ಅಖಿಲ ಸದ್ವಿಧೇಯಂ ಯತ್ ಕಾಯ ವಾಕ್ಚಿತ್ತ ಭವಂ ಮದರ್ಚನಂ. ಪದಚ್ಛೇದ. ಸರ್ವೈಹಿ ಭವದ್ಭಿಃ ಸುಕೃತಂ ವಿಧಾಯ ದೇಹಂ ಮನೋವಾಕ್ ಸಹಿತಂ ಮದೀಯಂ ಏತಾವತ್ ಏವ ಅಖಿಲ ಸದ್ಭಿಃ ವಿಧೇಯಂ ಯತ್ ಕಾಯ ವಾಕ್ಚಿತ್ತ ಭವಂ ಮದರ್ಚನಂ. ರಾಮದೇವರು ಎಲ್ಲರನ್ನು ಕುರಿತು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನಂತ? ಭವದ್ಭಿಃ ಸರ್ವೈಹಿ, ನೀವೆಲ್ಲರೂ ಕೂಡ ಸೇರಿಕೊಂಡು ನನ್ನನ್ನ ವಿಶೇಷವಾಗಿ ಸೇವೆ ಮಾಡಿದ್ದೀರಾ. ಹೇಗ್ ಮಾಡಿದ್ದೀರಾ? ದೇಹಂ ಮನೋ ವಾಕ್ ಸಹಿತಂ, ಕಾಯಿಕವಾಗಿ, ಮಾನಸಿಕವಾಗಿ ಮತ್ತು ವಾಚಿಕವಾಗಿ ನನ್ನ ಸೇವೆಯನ್ನ ವಿಶೇಷವಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ದೇಹತ ಅಂತಂದ್ರೆ ಕೆಲವೊಬ್ಬರು ನನ್ನ ಸೇವೆಯನ್ನೇ ಮಾಡಿದ್ದೀರಿ, ಅರ್ಥಾತ್ ಯಾವ ಲಕ್ಷ್ಮಣ. ಹಾಗೆ ಕಪಿಗಳು ಕೂಡ ನನ್ನೊಟ್ಟಿಗೆ ಸೇರಿಕೊಂಡು ನನ್ನ ಅನೇಕ ರೀತಿಯ ಸೇವೆಯನ್ನ ಮಾಡಿದ್ದೀರಿ. ಆ 72 ದಿವಸಗಳ ಕಾಲ ಯುದ್ಧದಲ್ಲಿ ಆಗಿರಬಹುದು, ಅಥವಾ ಯಾವ ಕಿಷ್ಕಿಂದೆ ಪಟ್ಟಣದಲ್ಲಿ ಚಾತುರ್ಮಾಸ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದ್ದಾಗ ಆಗಿರಬಹುದು, ಸೇವೆ ಮಾಡಿದ್ದೀರಿ. ಕೆಲವೊಬ್ಬರು ಮಾನಸಿಕವಾಗಿ ನನ್ನ ಸೇವೆಯನ್ನು ಮಾಡಿದ್ದೀರಿ, ಕೆಲವೊಬ್ಬರು ವಾಚನಿಕವಾಗಿ ಬಾಯಿಂದ ನನ್ನ ಸ್ತೋತ್ರವನ್ನು ಮಾಡಿದ್ದೀರಿ. ಹೀಗೆ ಅನೇಕ ರೀತಿಯಾಗಿ ಎಲ್ಲರೂ ಕೂಡ ನನ್ನನ್ನ ಒಂದು ಪೂಜೆಯನ್ನು ಮಾಡಿದ್ದೀರಿ. ಇದೆಲ್ಲವೂ ಕೂಡ ಸುಕೃತಂ ವಿಧಾಯ, ನೀವು ಮಾಡಿದ್ದೆಲ್ಲವೂ ಕೂಡ ಅತ್ಯಂತ ಸುಕೃತ, ಅಂದ್ರೆ ಅತ್ಯಂತ ಒಳ್ಳೆಯದು, ಇದು ಮಾಡಲೇಬೇಕಾದದ್ದು. ಏತದೇವ ಅಖಿಲ ಸದ್ಭಿರ್ವಿಧೇಯಂ ಯತ್ಕಾಯ ವಾಕ್ಚಿತ್ತ ಭವಂ ಮದರ್ಚನಂ. ಹೀಗೆ ನೀವು ಶಾರೀರಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಏನೇನು ನನ್ನ ಸೇವೆಯನ್ನು ಮಾಡಿದ್ದೀರೋ ಅದನ್ನೇ ಏತದೇವ ಅಖಿಲ ಸದ್ಭಿಃ ವಿಧೇಯಂ, ಇದನ್ನೇ ಅಖಿಲ ಸದ್ಭಿಃ ಎಲ್ಲ ಸಜ್ಜನರು ಕೂಡ ವಿಧೇಯಂ ಮಾಡಬೇಕು ಅಂತ ರಾಮದೇವರು ಹೇಳ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಇಷ್ಟು. ತಮ್ಮ ಸೇವೆಯನ್ನು ಮಾಡಿದಂತಹ ಎಲ್ಲರನ್ನು ಕೂಡ ಪ್ರಶಂಸೆ ಮಾಡ್ತಾ ಇದ್ದಾರೆ. ನೀವು ಮಾಡಿದಂತಹ ಸೇವೆ ಅದು ಅತ್ಯದ್ಭುತವಾದದ್ದು, ಅತ್ಯಂತ ಒಳ್ಳೆಯದು. ನೀವು ಮಾಡಿದಂತಹ ಸೇವೆಯನ್ನೇ ಎಲ್ಲ ಸಜ್ಜನರು ಕೂಡ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ, ನಾನು ಪರಮಾತ್ಮ, ನೀವೆಲ್ಲರೂ ಕೂಡ ನನ್ನ ಸೇವೆಯನ್ನು ಮಾಡಿ ಅನುಗ್ರಹ ಸಂಪಾದನೆ ಮಾಡಿದ್ದೀರಿ. ನನ್ನ ಅನುಗ್ರಹ ಸಂಪಾದನೆ ಆಗಬೇಕಾದ್ರೆ ಎಲ್ಲರೂ ಕೂಡ ಇದೇ ರೀತಿ ಮಾಡಬೇಕು, ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಸೇವೆಯನ್ನು ಮಾಡಬೇಕು ಅಂತ ಆ ಕಪಿಗಳಿಗೆ ಒಂದು ಪ್ರೋತ್ಸಾಹದ ಮಾತನ್ನ, ಆಶೀರ್ವಾದ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಮೂಲಕ ಇಡೀ ಸಜ್ಜನರ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಸೇವೆಯನ್ನು ಮಾಡಿದ್ದಾರೋ ಹಾಗೆ ನೀವು ಕೂಡ ಮಾಡಿ ಅಂತ ಒಂದು ಸಂದೇಶವನ್ನ ರಾಮದೇವರು ಕೊಡ್ತಾ ಇದ್ದಾರೆ. ಮುಂದೆ ಮುಕ್ತಿ ಪ್ರದಾನಾತ್ ಪ್ರತಿಕರ್ತೃತಾಮೇ
ಸರ್ವಸ್ಯ ಚಾಥೋ ಭವತಾಂ ಭವೇತ ಹನುಮತೋ ನ ಪ್ರತಿಕರ್ತೃತಾ ಸ್ಯಾತ್ ಸ್ವಭಾವಭಕ್ತಸ್ಯ ನಿರೌಪಧಮ್ಮೆ. ಪದಚ್ಛೇದ. ಮುಕ್ತಿಪ್ರದಾನಾತ್ ಪ್ರತಿಕರ್ತೃತ ಮೇ ಸರ್ವಸ್ಯ ಚ ಅಥ ಭವತಾಂ ಭವೇತ ಹನುಮತಃ ನ ಪ್ರತಿಕರ್ತೃತ ಸ್ಯಾತ್ ಸ್ವಭಾವಭಕ್ತಸ್ಯ ನಿರೌಪಧಂ ಮೇ. ನೀವು ನನಗೆ ಇಷ್ಟೆಲ್ಲಾ ಸೇವೆಯನ್ನು ಮಾಡಿದ್ದೀರಿ. ಇಷ್ಟೆಲ್ಲಾ ಸೇವೆ ಮಾಡಿದ ಮೇಲೆ ನಿಮಗೊಂದು ಪ್ರತಿಕರ್ತೃತ ಪ್ರತಿಫಲವನ್ನ ಕೊಡಬೇಕು ನಾನು. ನೀವು ಮಾಡಿದಂತಹ ಸೇವೆಗೆ ನಿಜವಾದಂತಹ ಪ್ರತಿಫಲ ಅಂದ್ರೆ ಮುಕ್ತಿ ಪ್ರದಾನಾತ್, ನಿಮಗೆಲ್ಲ ಮೋಕ್ಷವನ್ನು ಕೊಟ್ಟರೇನೆ ಅದು ನೀವು ಮಾಡಿದಂತಹ ಸೇವೆಗೆ ತಕ್ಕದಾದಂತಹ ಪ್ರತಿಫಲ ಅಂತ ರಾಮದೇವರು ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನನ್ನ ಸೇವೆಯನ್ನು ವಿಶೇಷವಾಗಿ ಮಾಡಿದ್ದೀರಿ, ಹಾಗೆ ನಿಮಗೆ ಮುಕ್ತಿ ಪ್ರದಾನವನ್ನೇ ಮೋಕ್ಷವನ್ನೇ ನಾನು ಕೊಡ್ತೇನೆ. ಇದೆಲ್ಲ ಯಾರಿಗೆ? ಉಳಿದ ಎಲ್ಲರಿಗೂ, ಒಬ್ಬನನ್ನು ಬಿಟ್ಟು, ಹನುಮಂತನನ್ನ. ಹನುಮಂತನಿಗೆ ನ ಪ್ರತಿಕರ್ತೃತ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೋಪಧಮ್ಮೆ. ಆದರೆ ಸ್ವಭಾವ ಭಕ್ತಸ್ಯ, ಸ್ವಾಭಾವಿಕವಾಗಿಯೇನೆ ನನ್ನಲ್ಲಿ ಅವನಿಗೆ ನಿರಂತರವಾದಂತಹ ಭಕ್ತಿ ಇದೆ ಹನುಮಂತ ದೇವರಿಗೆ. ಇನ್ನೊಂದು ನಿರೌಪಧಂ. ಔಪಧ ಅಂದ್ರೆ ಒಂದು ಆಸೆ, ಆಕಾಂಕ್ಷೆ, ಬಯಕೆ. ಇವನ ಭಕ್ತಿ ನಿರೌಪಧವಾದಂತಹ ಭಕ್ತಿ, ಅರ್ಥಾತ್ ನಿರ್ವ್ಯಾಜವಾದಂತಹ ಭಕ್ತಿ, ನಿಷ್ಕಾಮ ಭಕ್ತಿ. ನೀವೆಲ್ಲರೂ ಕೂಡ ಏನೋ ಒಂದು ಬೇಕು ಅಂತನಾದ್ರೂ ಭಕ್ತಿ ಮಾಡಿರ್ತೀರಿ. ಮೋಕ್ಷ ಬೇಕು ಅಂತ, ಅನುಗ್ರಹ ಆಗಬೇಕು ಅಂತ ನೀವು ಸಹಜವಾಗಿ ಭಕ್ತಿ ಮಾಡಿರ್ತೀರಿ ನನ್ನಲ್ಲಿ. ಆದರೆ ಹನುಮಂತ ಮಾತ್ರ ನಿರ್ವ್ಯಾಜವಾದಂತಹ ಭಕ್ತಿ, ಏನನ್ನು ಬಯಸದೇನೆ ನನ್ನಲ್ಲಿ ಭಕ್ತಿಯನ್ನು ಮಾಡಿದ್ದಾನೆ. ಅಂತಹ ಶ್ರೇಷ್ಠ ಭಕ್ತನಾದಂತಹ ಈ ಹನುಮಂತನಿಗೆ ಹನುಮತೋನ ಪ್ರತಿಕರ್ತೃತ ಸ್ಯಾತ್, ಮೋಕ್ಷವನ್ನು ಕೊಟ್ಟರೂ ಕೂಡ ಅದು ಹನುಮಂತ ಮಾಡಿದಂತಹ ನಿರ್ವ್ಯಾಜವಾದಂತಹ ಭಕ್ತಿಗೆ ಸರಿ ಸಮಾನವಾದಂತಹ ಫಲ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ದೇವರ ಮೇಲೆ ರಾಮದೇವರಿಗೆ ಯಾವ ರೀತಿಯಾದಂತಹ ಒಂದು ಭಾವನೆ ಇತ್ತು ಅಂತ ನಾವು ತಿಳಿಬಹುದು ಇದರಿಂದ. ಆ ರೀತಿ ಭಾವನೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರು ಮಾಡಿದಂತಹ ನಿರ್ವ್ಯಾಜವಾದಂತಹ ಭಕ್ತಿ. ಅದಕ್ಕೋಸ್ಕರನೇನೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ ಪಂಡಿತಾಚಾರ್ಯರು, ನಾವು ಏನಂತ ಪ್ರಾರ್ಥನೆ ಮಾಡಬೇಕು ವಾಯುದೇವರನ್ನ? ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಮಗೂ ಕೂಡ ನಿರ್ವ್ಯಾಜವಾದಂತಹ ಭಕ್ತಿಯನ್ನ, ಶಾಶ್ವತವಾದಂತಹ ಭಕ್ತಿಯನ್ನ ಕೊಡುವಂತ ಪ್ರಾರ್ಥನೆ ಮಾಡಬೇಕು ಅಂತೆ. ಕಪಿಗಳು ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ ಹೋದಾಗ ಸೀತೆ ಸಿಗಲಿಲ್ಲ. ಆವಾಗ ರಾಮನಿಗೆ ವಿರೋಧ ಮಾಡಿದರು. ರಾಮ ನಮಗೆ ಮಾಡ್ತಾನೆ, ಅವನಿಗೆ ಬೇಕಾಗಿರೋ ತನ್ನ ಹೆಂಡತಿ, ಅವರ ಹೆಂಡತಿಗೋಸ್ಕರ ನಮ್ಮ ಜೀವ ಹೆಂಡತಾ ಇದ್ದಾನೆ ಅಂತ ಎಲ್ಲ ಬೈಕೊಂಡು ಅಲ್ಲೇ ಇದ್ಬಿಡೋಣ ಅಂತ ಚಿಂತನೆ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಹನುಮಂತ ದೇವರ ಮತಿ ಕೆಡಲಿಲ್ಲ, ಬುದ್ಧಿ ಕೆಡಲಿಲ್ಲ. ಎಲ್ಲರನ್ನು ಕೂಡ ಸರಿಯಾದ ದಾರಿಗೆ ತಂದರು. ಹೀಗೆ ಅವರ ಭಕ್ತಿ ನಿರ್ವ್ಯಾಜವಾದಂತಹ ಭಕ್ತಿ ಮತ್ತು ಸ್ವಾಭಾವಿಕವಾದಂತಹ ಭಕ್ತಿ. ಅವರಿಗೆ ಯಾರೋ ಬಂದು ಹೇಳ್ಬೇಕಾಗಿಲ್ಲ, ನೀನ್ ರಾಮನಲ್ಲಿ ಭಕ್ತಿ ಮಾಡು, ಅಥವಾ ರಾಮದೇವರ ಕಥೆಯನ್ನು ಕೇಳಿದರೆ ಅವರಿಗೆ ಇಲ್ಲದೇ ಇದ್ದಂತ ಭಕ್ತಿ ಬರುತ್ತೆ, ಆ ರೀತಿ ಏನಿಲ್ಲ. ಅವರು ಸ್ವಾಭಾವಿಕವಾಗಿ ನಿರಂತರವಾಗಿ ಇರುವಂತಹ ಭಕ್ತಿ. ಪರಶುಕ್ಲ ತ್ರಯರಲ್ಲಿ ಒಬ್ಬರಾದಂಥವರು ಪರಮಾತ್ಮನ ವಿಚಾರದಲ್ಲಿ ಯಾವತ್ತೂ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಆಗಲಿ ಪರಮಾತ್ಮನ ಬಗ್ಗೆ ಕಿಂಚಿತ್ತೂ ಕೂಡ ಅಪಶಬ್ದ, ದ್ವೇಷ, ಸಿಟ್ಟು ಅಥವಾ ಅಪನಂಬಿಕೆ ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. 12 ವರ್ಷಗಳ ಕಾಲ ಭೀಮಸೇನ ದೇವರು ವನವಾಸ ಮಾಡಿದರು, 1 ವರ್ಷ ಅಜ್ಞಾತವಾಸ ಮಾಡಿದರು. ಅಂತಹ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮನ ಬಗ್ಗೆ ಕಿಂಚಿತ್ತು ಅಪನಂಬಿಕೆಯನ್ನು ಅವರು ತಾಳಲಿಲ್ಲ. ಹೀಗೆ ಆ ರಾಮದೇವರು ಹೇಳ್ತಾ ಇದ್ದಾರೆ, ಇಂತಹ ಹನುಮಂತನಿಗೆ ನಾನು ಮೋಕ್ಷ ಕೊಟ್ಟರು ಅದೇನು ಕಡಿಮೆಯೇ ಆಗುತ್ತೆ ಅಂತ ಹನುಮಂತ ದೇವರ ಮಹತ್ವವನ್ನ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಮದ್ಭಕ್ತೌ ಜ್ಞಾನಪೂರ್ತೌ
ಅನುಪಧಿಕ ಬಲ, ಪ್ರೋನ್ನತಿ ಸ್ಥೈರ್ಯ ಧೈರ್ಯ, ಸ್ವಾಭಾವ್ಯಾಧಿಕ್ಯ ತೇಜ, ಸುಮತಿ ದಮ ಶಮೇಶು, ಅಸ್ಯ ತುಲ್ಯೋ ನ ಕಶ್ಚಿತ್. ಅಸ್ಯೇತ್ಯಸ್ಮಾನ್ಮದೈಶಂ, ಇನ್ನೊಂದ್ಸಲ ಹೇಳ್ತೇನೆ. ಅಸ್ಯೇತ್ಯಸ್ಮಾನ್ ಮದೈಶಂ ಪದಮಹಮಮುನಾ ಸಾರ್ಧಮೇವೋಪಭೋಕ್ಷೆ. ಪದಚ್ಛೇದ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜ. ಒಟ್ಟಿಗೆ ಒಂದೇ ಪದ ಅದು. ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜ ಸುಮತಿ ದಮಶಮೇಶು. ಅಲ್ಲಿ ತನಕ ಒಂದೇ ಪದ ಅದು. ಅಸ್ಯ ತುಲ್ಯಃ ನ ಕಶ್ಚಿತ್ ಶೇಷಃ ರುದ್ರಃ ಸುಪರ್ಣಃ ಅಪಿ ಉರುಗುಣ ಸಮಿತೌ ನ ಸಹಸ್ರಾಂಶ ತುಲ್ಯಾಃ ಅಸ್ಯ ಇತಿ ಅಸ್ಮಾನ್ ಮದೈಶಂ ಪದಂ ಅಹಂ ಅಮುನಾ ಸಾರ್ಧಂ ಏವ ಉಪಭೋಕ್ಷೆ. ಹನುಮಂತ ದೇವರ ಗುಣಗಳು ಎಂತಹದ್ದು ಅಂತ ಅಲ್ಲಿ ನೆರೆದಂತಹ ಎಲ್ಲರಿಗೂ ಕೂಡ ರಾಮದೇವರು ಹೇಳ್ತಾ ಇದ್ದಾರೆ. ಇವನು ಎಂಥವನು ಹನುಮಂತ? ಮದ್ಭಕ್ತವು, ನನ್ನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನ ಹನುಮಂತ ಮಾಡ್ತಾನೆ. ಜ್ಞಾನ ಪೂರ್ತವು, ಪರಿಪೂರ್ಣವಾದಂತಹ ಜ್ಞಾನ. ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಹೇಳುವಂತೆ ಪರಮಾತ್ಮಾದನ್ಯತ್ರ ಆಲೋಚನೆ ಸರ್ವವಿಷಯಕಂ ಜ್ಞಾನಂ ಬ್ರಹ್ಮವಾಯು ಜ್ಞಾನಂ ಅಂತ ಪರಮಾತ್ಮನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನ ಯಾರಿಗಿದೆ? ಬ್ರಹ್ಮವಾಯುಗಳಿಗೆ ಇದೆ. ಆಲೋಚನೆ ಮಾಡಿದಾಗ ಅದರ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನ ಬರುತ್ತೆ. ಜ್ಞಾನ ಪೂರ್ತವು. ಮತ್ತೆ ಅನುಪಧಿಕ ಬಲ. ಅನುಪಧಿಕ ಬಲ ಅಂದ್ರೆ ಉಪಾಧಿ ಅಂತಂದ್ರೆ ಒಂದ್ ಯಾವುದೋ ನಿಮಿತ್ತ ಅಂತ. ಯಾವುದೋ ಒಂದು ನಿಮಿತ್ತದಿಂದಾಗಿ ಅವರಿಗೆ ಬಲ ಅನ್ನೋದಿಲ್ಲ. ಸ್ವಾಭಾವಿಕವಾಗಿಯೇ ಅವರಿಗೆ ವಿಶಿಷ್ಟವಾದಂತಹ ಬಲ ಪ್ರೋನ್ನತಿ. ಬಲದಲ್ಲಿ ಮತ್ತೇನೋ ಸಾಮಾನ್ಯ ಬಲ ಅಲ್ಲ, ಏನೋ ಕಡಿಮೆ ಬಲ ಅಂತ ಅರ್ಥ ಅಲ್ಲ. ಅನುಪಧಿಕ ಬಲ ಪ್ರೋನ್ನತಿ, ಸ್ವಾಭಾವಿಕವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಬಲ ಹನುಮಂತನ ಬಲ, ವಾಯುದೇವರ ಬಲ. ಸ್ಥೈರ್ಯ, ಸ್ಥಿರತೆ, ಗಟ್ಟಿಯಾಗಿರುವುದು ಇಂತಹ ಸಂದರ್ಭವೇ ಬರಲಿ. ಹಾಗೆ ಧೈರ್ಯ. ಮತ್ತೆ ಸ್ವಾಭಾವ್ಯಾಧಿಕ್ಯ ತೇಜ, ಉತ್ತಮವಾದಂತಹ ಸ್ವಭಾವ, ಶುದ್ಧವಾದಂತಹ ಚಾರಿತ್ರ್ಯ ಅಂತ. ಮತ್ತೆ ಆಧಿಕ್ಯ, ಎಲ್ಲ ಜೀವರಲ್ಲೂ ಕೂಡ ಅಧಿಕರಾದರು, ಜೀವೋತ್ತಮತ್ವ. ಮತ್ತು ಸುಮತಿ, ಶುದ್ಧವಾದಂತಹ ಮತಿ, ಬುದ್ಧಿ. ಮತ್ತೆ ದಮಶಮೇಶು, ದಮ ಮತ್ತು ಶಮ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂತಂದ್ರೆ ಪರಮಾತ್ಮನಲ್ಲಿ ಬುದ್ಧಿ, ಭಕ್ತಿ. ಇಷ್ಟು ಗುಣಗಳಲ್ಲಿ ಅಸ್ಯ ತುಲ್ಯೋನ ಕಶ್ಚಿತ್, ಹನುಮಂತನಿಗೆ ಸಮಾನನಾದಂತಹ ಇನ್ನೊಬ್ಬ ವ್ಯಕ್ತಿ ಯಾರೂ ಕೂಡ ಇಲ್ಲ. ಸರಿ, ಮನುಷ್ಯರಲ್ಲಿ ನಮ್ಮ ನಿಮ್ಮಂಥವ್ರು ಇಲ್ಲದೆ ಇರಬಹುದು, ಆದ್ರೆ ಅನೇಕರು ದೇವೋತ್ತಮರು ಅಂತ ಉಪಾಸನೆ ಮಾಡುವಂತಹ ಗರುಡ ಇದ್ದಾನೆ, ಶೇಷ ಇದ್ದಾನೆ, ರುದ್ರಾದಿಗಳೆಲ್ಲ ಅನೇಕರಿದ್ದಾರೆ. ಅವರೆಲ್ಲರೂ ಕೂಡ ಆಗ್ತಾರ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶೇಷಃ ರುದ್ರಃ ಸುಪರ್ಣಃ ಅಪಿ ಉರುಗುಣ ಸಮಿತವು. ಶೇಷನಾಗಲಿ ಅಥವಾ ರುದ್ರನಾಗಲಿ ಅಥವಾ ಸುಪರ್ಣಃ,
ಪರ್ಣ ಅಂದ್ರೆ ರೆಕ್ಕೆ, ಸುಪರ್ಣಾಹ ಅಂದ್ರೆ ಸುಂದರವಾದಂತಹ ರೆಕ್ಕೆ ಇರುವಂತವನು, ಅರ್ಥಾತ್ ಗರುಡ. ಶೇಷನಾಗಲಿ, ರುದ್ರನಾಗಲಿ, ಗರುಡನಾಗಲಿ ಅವರೇನಾಗಿದ್ದಾರೆ, ಉರುಗುಣ ಸಮೇತವು. ಅವರು ಒಳ್ಳೆ ಗುಣಶಾಲಿಗಳಾಗಬೇಕು ಅಂತಂದ್ರೆ ಅವ್ರೇನಾಗೋದಿಲ್ಲ, ನ ಸಹಸ್ರಾಂಶ ತುಲ್ಯ. ಅವರು ಹನುಮಂತನಿಗೇನ ಗಿಂತ ಏನೋ 2-3 ಗುಣ ಕಡಿಮೆ ಅಥವಾ 100 ಗುಣ ಕಡಿಮೆ ಇರುವಂತಹ ವ್ಯಕ್ತಿಗಳಲ್ಲ. ನ ಸಹಸ್ರಾಂಶ ತುಲ್ಯ. ಹನುಮಂತನಿಗೆ ಎಷ್ಟು ಗುಣಗಳಿದ್ದಾವೋ ಅದರಲ್ಲಿ 1001 ಅಂಶಕ್ಕೂ ಕೂಡ ಇವರು ಸಮಾನರಾಗುವುದಿಲ್ಲ. ಅಂದ್ರೆ ತಾತ್ಪರ್ಯ ಇಷ್ಟು, ಗರುಡ ಶೇಷಾದಿಗಳಿಗಿಂತ ಸಾವಿರಾರು ಪಟ್ಟು ಗುಣ ಇರುವಂಥವರು ಅದು ಹನುಮಂತ ದೇವರಾಗಿದ್ದಾರೆ. ಹಾಗಾಗಿ ಅಸ್ಯ ಇತ್ಯಾನ್ ಮದೈಶಂ, ಅದಕ್ಕೋಸ್ಕರ ಅಸ್ಯ ಅಂದ್ರೆ ಈ ಹನುಮಂತ ದೇವರಿಗೆ ನಾನೇನ್ ಮಾಡ್ತಾ ಇದ್ದೇನೆ, ಮದೈಶಂ. ಮದೈಶಂ ಅಂತಂದ್ರೆ ನನ್ನ ವಿಶೇಷವಾದಂತಹ ಒಡೆತನ. ಈಶಾ ಅಂದ್ರೆ ಒಡೆಯ ಅಂತ, ಐಶ ಅಂದ್ರೆ ಒಡೆತನಕ್ಕೆ ಸಂಬಂಧಪಟ್ಟಿದ್ದು, ಅರ್ಥಾತ್ ನನ್ನ ಅಂಡರ್ ನಲ್ಲಿ ಇರುವಂತಹ ಆ ಪದಂ ಸ್ಥಾನವನ್ನ, ಅಮುನಾ ಸಾರ್ಧಂ ಈ ಹನುಮಂತನೊಟ್ಟಿಗೇನೆ ನಾನು ಉಪಭೋಕ್ಷೆ ಅನುಭವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಾತ್ಪರ್ಯ ಇಷ್ಟು, ನಾನು ಇವನೊಟ್ಟಿಗೆ ಸಾಯುಜ್ಯ ಮೋಕ್ಷವನ್ನ ಇವನಿಗೆ ಕೊಡ್ತೇನೆ, ಅನುಭವಿಸ್ತೇನೆ. ಅರ್ಥಾತ್ ಸತ್ಯಲೋಕದ ಆಧಿಪತ್ಯವನ್ನು ನಾನು ಈ ವ್ಯಕ್ತಿಗೆ ಕೊಡ್ತೇನೆ, ಹನುಮಂತನಿಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಬ್ರಹ್ಮದೇವರ ಪದವಿಯನ್ನೇ ನಾನು ಮುಂದೆ ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವರೊಟ್ಟಿಗೆ ಇದ್ದುಕೊಂಡು ನಾನೇ ಮಾಡ್ತೇನೆ, ಅಲ್ಲೂ ಕೂಡ ವಿಶೇಷವಾಗಿ ಭೋಗವನ್ನು ಅನುಭವಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮದ್ಭಕ್ತೌ ಜ್ಞಾನಪೂರ್ತೌ, ಆ ಪರಮಾತ್ಮನ ವಿಚಾರದಲ್ಲಿ ಭಕ್ತಿಯಾಗಲಿ, ಜ್ಞಾನ ಆಗಲಿ, ಬಲ, ಪ್ರೋನ್ನತಿ, ಸ್ಥೈರ್ಯ, ಧೈರ್ಯ, ಶಮ, ದಮ, ಹೀಗೆ ಏನೇ ಆಗಲಿ ಇಷ್ಟೆಲ್ಲಾ ಗುಣಗಳಲ್ಲಿಯೂ ಕೂಡ ಹನುಮಂತನಿಗೆ ಸಮಾನವಾದಂತಹ ಇನ್ನೊಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಅದು ಗರುಡಶೇಷ ರುದ್ರಾದಿಗಳೇ ಆಗಲಿ, ಅವರೂ ಕೂಡ ಇವರಿಗೆ ಏನು ಸಮಾನರಾಗುವುದಿಲ್ಲ. ಸಮಾನರಾಗುವುದು ಮಾತ್ರ ಅಲ್ಲ, ಅವನ ಸಹಸ್ರಾಂಶ ತುಲ್ಯ, 1001 ಅಂಶಕ್ಕೂ ಕೂಡ ಅವರೇನಾಗುವುದಿಲ್ಲ, ಸರಿಸಮಾನರಾಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಉಳಿದವರೆಲ್ಲರಿಗೂ ಕೂಡ ಏನು, ಮೋಕ್ಷ. ಇವನಿಗೆ ಮಾತ್ರ, ಹನುಮಂತನಿಗೆ ಮಾತ್ರ ಏನು, ನನ್ನ ಒಂದು ಸಾಯುಜ್ಯ ಎನ್ನುವಂತಹ ಮೋಕ್ಷ. ಅರ್ಥಾತ್ ನಾನು ಅವನೊಟ್ಟಿಗೇನೆ ಇದ್ದುಕೊಂಡು ಭೋಗವನ್ನು ಅನುಭವಿಸ್ತೇನೆ, ಸತ್ಯಲೋಕಾಧಿಪತ್ಯವನ್ನು ಅವನಿಗೆ ಕೊಡ್ತೇನೆ. ಆ ಸಂದರ್ಭದಲ್ಲಿ ನಾನು ಕೂಡ ಅವನಲ್ಲಿ ಇದ್ದುಕೊಂಡು ಜೊತೆಗೇನೆ ಭೋಗಗಳನ್ನು ಅನುಭವಿಸ್ತೇವೆ ಅಂತ ತಿಳಿಸ್ತಾ ಇದ್ದಾರೆ. ಇದು ಯಾವಾಗಲೇ, ಇವಾಗಲೇ ಅಲ್ಲ, ಮುಂದೆ ಅವರು ಬ್ರಹ್ಮ ಪದವಿಗೆ ಬಂದಾಗ ಆ ರೀತಿಯಾದಂತ ಒಂದು ವಿಶಿಷ್ಟವಾದಂತ ಅನುಗ್ರಹವನ್ನ ಅವನ ಮೇಲೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಉಳಿದಂತಹ ಕಪಿಗಳಿಗೆ, ರಾಜ ಮಹಾರಾಜರಿಗೆ ಮತ್ತು ಹನುಮಂತ ದೇವರಿಗೆ ಇರುವಂತಹ ವ್ಯತ್ಯಾಸ. ಉಳಿದವರಿಗೆ ಮೋಕ್ಷ ಕೊಡ್ತಾನೆ, ಹನುಮಂತ ದೇವರಿಗೆ ಸತ್ಯಲೋಕದ ಅಧಿಪತ್ಯವನ್ನೇ ರಾಮದೇವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಇನ್ನು ಅನೇಕ ಶ್ಲೋಕಗಳಿಂದಾಗಿ ಆ ಹನುಮಂತ ದೇವರ ಮಹತ್ವವನ್ನ ತಿಳಿಸ್ತಾ ಹೋಗ್ತಾರೆ. ಪೂರ್ವಂ ಜಿಗಾಯ ಭುವನಂ ದಶಕಂಧರೋಸೌ ಅಬ್ಜೋದ್ಭವಸ್ಯ ವರತಃ ನತು ತಂ ಕದಾಚಿತ್. ಕಶ್ಚಿಜ್ಜಿಗಾಯ ಪುರುಹೂತ ಸುತಃ ಕಪಿತ್ವಾತ್ ವಿಷ್ಣೋರ್ ವರಾದಜಯತ್ ಅರ್ಜುನ ಏವ ಚೈನಂ. ಪದಚ್ಛೇದ. ಪೂರ್ವಂ ಜಿಗಾಯ ಭುವನಂ ದಶಕಂಧರಃ ಅಸೌ ಅಬ್ಜೋದ್ಭವಸ್ಯ ವರತಃ ನ ತು ತಂ ಕದಾಚಿತ್ ಕಶ್ಚಿತ್ ಜಿಗಾಯ ಪುರುಹೂತ ಸುತಃ ಕಪಿತ್ವಾತ್
ವಿಷ್ಣೋಃ ವರಾತ್ ಅಜಯತ್ ಅರ್ಜುನಃ ಏವ ಚ ಏನಂ. ಅದಕ್ಕೆ ಹನುಮಂತ ದೇವರ ಮಹತ್ವವನ್ನು ತಿಳಿಸುವಂತಹ ಅನೇಕ ಮಾತುಗಳನ್ನು ಮುಂದೆ ಹೇಳುತ್ತಾ ಹೋಗ್ತಾರೆ. ಈ ರಾವಣ ಎಂಥವನು? ಅಬ್ಜೋದ್ಭವಸ್ಯ ವರತಃ ಭುವನಂ ಜಿಗಾಯ. ಅಬ್ಜೋದ್ಭವ ಬ್ರಹ್ಮದೇವರ ವರದಿಂದಾಗಿ ಭುವನಂ ಜಿಗಾಯ, ಮೂರು ಲೋಕಗಳನ್ನೇ ಗೆದ್ದಂಥವನು ಯಾರು? ಈ ಮಹಾಪರಾಕ್ರಮಿಯಾದಂತಹ ರಾವಣ, ದಶಕಂಧರ ರಾವಣ. ನದುತಂ ಕದಾಚಿತ್, ಅವನು ಎಲ್ಲವನ್ನೂ ಗೆದ್ದ, ಇಡೀ ಜಗತ್ತನ್ನೇ ಗೆದ್ದ. ಆದರೆ ಅವನನ್ನು ಸೋಲಿಸಲಿಕ್ಕೆ ಯಾರಿಗೂ ಆಗಲಿಲ್ಲ. ಅವನು ಎಲ್ಲರನ್ನು ಗೆದ್ದ, ಅವನು ಯಾರಿಂದ ಸೋಲಿಲ್ಲ. ಇಬ್ಬರು ಸೋಲಿಸಿದರು. ಯಾರು? ಕಶ್ಚಿಜ್ಜಿಗಾಯ ಪುರುಹೂತ ಸುತ ಕಪಿತ್ವಾತ್. ಪುರುಹೂತ ಅಂತಂದ್ರೆ ಆ ಇಂದ್ರ. ಅವನಿಗೆ ಯಾಕೆ ಪುರುಹೂತ ಅಂತ ಹೆಸರು ಅಂದ್ರೆ, ಹುತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಆಹುತಿ ಹಾಕುವುದು. ಪುರುಹೂತ ಅಂದ್ರೆ ಪುರು ಅಂದ್ರೆ ಚೆನ್ನಾಗಿ, ಜಾಸ್ತಿ ಅಂತ, ಜಾಸ್ತಿ ಹೋಮವನ್ನು ಮಾಡಿದಂಥವನು ಅಂತ. ನಿಮ್ಗೆಲ್ಲ ಗೊತ್ತು, ನಾನು ಅನೇಕ ಸಲ ಹೇಳಿದ್ದೇನೆ. ಇಂದ್ರನಿಗೆ ಶಕ್ರ ಶತಕ್ರತು ಅಂತ ಹೆಸರು. 100 ಯಾಗಗಳನ್ನು ಮಾಡಿದಾಗ ಅವನಿಗೆ ಆ ಪಟ್ಟ ಬರುತ್ತೆ, ಇಂದ್ರ ಪಟ್ಟ ಬರುತ್ತೆ ಅಂತ. ಹಾಗಾಗಿ ಪುರುಹೂತ ಅಂದ್ರೆ ಹೆಚ್ಚು ಯಾಗಗಳನ್ನ ಮಾಡಿದಂಥವನು ಅಂತ. ಹಾಗಾಗಿ ಪುರುಹೂತ ಅಂತ ಕರೀತಾರೆ ಇಂದ್ರನಿಗೆ. ಅಂತಹ ಪುರುಹೂತ ಸುತ ಇಂದ್ರನ ಮಗನಾದಂತಹ ವಾಲಿ ಇವನನ್ನ ಒಂದ್ಸಲ ಗೆದ್ದಿದ್ದ. ಯಾರನ್ನ? ಆ ರಾವಣನನ್ನ. ಯಾಕೆ ಗೆದ್ದಿದ್ದ ಅಂತಂದ್ರೆ ಕಪಿತ್ವಾತ್. ಆ ಆ ರಾವಣನಿಗೆ ವರ ಇತ್ತು, ಕಪಿಗಳಿಂದ ಮತ್ತು ಮನುಷ್ಯರಿಂದ. ಅಂದ್ರೆ ಅವನು ಬ್ರಹ್ಮದೇವರ ಹತ್ರ ವರ ಕೇಳಿದ್ದ, ನಾನು ಯಾರಿಂದಲೂ ಕೂಡ ಅವಧ್ಯನಾಗಬೇಕು ಅಂತ, ಯಾರು ನನ್ನ ಸಾಯಿಸಬಾರ್ದು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಆ ವರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವಾಗ ರಾವಣ ಹೇಳ್ತಾನೆ, ಹಾಗಾದ್ರೆ ಕಪಿಗಳು ಮತ್ತು ಮನುಷ್ಯರನ್ನು ಬಿಟ್ಟು ಬೇರೆಯವರ ಕೈಯಿಂದ ನಾನು ಅವಧ್ಯನಾಗಬೇಕು ಅಂತ. ಕಪಿಗಳು ಮತ್ತು ಮನುಷ್ಯರನ್ನು ಬಿಟ್ಟು ಬೇರೆಯವರು ನನ್ನ ಸಾಯಿಸಬಾರ್ದು ಅಂತ. ಅಂದ್ರೆ ಅವನ ಬುದ್ಧಿಯಲ್ಲಿ ಏನು, ಈ ಮನುಷ್ಯರನ್ನ ಏನ್ ಮಾಡ್ತಾರೆ, ಈ ಕಪಿಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಯಾರೋ ಕಪಿಗಳು, ಕೋತಿಗಳು, ಕಾಡಿನಲ್ಲಿರುವಂತವ್ರು, ನನ್ನನ್ನು ಕೊಲ್ಲಿಕ್ ಸಾಧ್ಯ ಇಲ್ಲ ಅಂತ ಇವರಿಬ್ಬರನ್ನು ಬಿಟ್ಟು ಬೇರೆಯವರ ಕೈಯಿಂದ ನಾನು ಅವಧ್ಯನಾಗಬೇಕು ಅಂತ ಅವರ ಕೇಳಿರ್ತಾನೆ. ಹಾಗಾಗಿ ಅಲ್ಲಿ ಏನಾಗಿತ್ತು, ವಾಲಿ ಅವನನ್ನ ಗೆದ್ದಿದ್ದ. ವಾಲಿ ಅವನನ್ನ ಗೆದ್ದು ತಾನೇ ಮಾಡಿದ, ತನ್ನ ಮಗನಾದಂತಹ ಅಂಗದನ ತೊಟ್ಟಿಲಿಗೆ ಗೊಂಬೆಯಂತೆ ಅವನನ್ನ ಸಿಕ್ಕಿಸಿದ್ದ. ಹಾಗೆ ಗೆದ್ದ ಯಾರು? ವಾಲಿ. ಯಾಕೆ ಗೆದ್ದ? ಅವನು ಕಪಿಯಾಗಿದ್ದರಿಂದ ಗೆದ್ದ. ಕಪಿಗಳ ಕೈಯಲ್ಲಿ ಇವನಿಗೆ ಸೋಲು ಸಹಜ, ಹಾಗಾಗಿ ಗೆದ್ದಿದ್ದ ರಾವಣನನ್ನ ವಾಲಿ, ಹೊರತು ತನ್ನ ಸ್ವಾಭಾವಿಕವಾದಂತಹ ಬಲದಿಂದ ಅಲ್ಲ. ಇನ್ನು ವಿಷ್ಣುರ್ವರಾತ್ ಅಜಯ್ ಅರ್ಜುನ ಏವ ಚೈನಂ. ಅರ್ಜುನ ಇವನನ್ನು ಗೆದ್ದಿದ್ದ. ಅರ್ಜುನ ಅಂದ್ರೆ ಈ ಪಾಂಡವರ್ಲಿ ಅರ್ಜುನ ಅಲ್ಲ, ಕೃತವೀರ್ಯ ಎನ್ನುವಂತ ರಾಜನ ಮಗನಾದಂತಹ ಕಾರ್ತವೀರ್ಯ ಅರ್ಜುನ. ಕಾರ್ತವೀರ್ಯ ಅರ್ಜುನ ಇವನನ್ನು ಗೆದ್ದಿದ್ದ. ಅದಕ್ಕೆ ಕಥೆ ಎಲ್ಲ ಇದೆ. ರಾವಣ ಪೂಜೆ ಮಾಡ್ತಾ ಕುತ್ಕೊಂಡಿರ್ತಾನೆ. ಆವಾಗ ಈ ಕಾರ್ತವೀರ್ಯ ಅರ್ಜುನ, ಅವನು 1000 ಕೈ, ಅವನಿಗೆ 1000 ಕೈಯಿಂದ ನದಿಯನ್ನ ಹಿಡಿದು ಬಿಟ್ಟಿರ್ತಾನೆ, ಅಡ್ಡ ಹಿಡಿದು ಬಿಟ್ಟಿರ್ತಾನೆ. ಆವಾಗ ಏನಾಗುತ್ತೆ, ನದಿ ಉಕ್ಕೇರಿ ಇವನಿಗೆ ತೊಂದರೆ ಆಗುತ್ತೆ. ಯಾರಿಗೆ? ರಾವಣನಿಗೆ ಲಿಂಗ ಪೂಜೆ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಆವಾಗ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ಆವಾಗ ಕಾರ್ತವೀರ್ಯಾರ್ಜುನ ಅವನು ಸೋಲಿಸಿ ಬಂಧನ ಮಾಡ್ತಾನೆ. ಅಷ್ಟೆಲ್ಲ ಕಥೆ ಇದೆ. ಅವನು ಕೂಡ ಗೆದ್ದ, ಕಾರ್ತವೀರ್ಯಾರ್ಜುನ. ಅವನು ಯಾಕೆ ಗೆದ್ದ? ವಿಷ್ಣೋರ್ ವರಾತ್, ಪರಮಾತ್ಮನ ವರದಿಂದ ಗೆದ್ದ. ಯಾಕೆ ಅಂದ್ರೆ ಅಲ್ಲಿ ಅವನು ವಿಶೇಷವಾಗಿ ಈ ದತ್ತಾತ್ರೇಯ ರೂಪಿಯಾದಂತಹ ಪರಮಾತ್ಮನ ಉಪಾಸಕನಾಗಿದ್ದ. ಹಾಗಾಗಿ ಆ ದತ್ತಾತ್ರೇಯ ರೂಪಿ ಪರಮಾತ್ಮನ ವರದಿಂದಾಗಿ ಅವನು ಗೆದ್ದ. ಅಂದ್ರೆ ತಾತ್ಪರ್ಯ ಇಷ್ಟು, ರಾವಣ ಮಹಾಪರಾಕ್ರಮಶಾಲಿ, ಅವನನ್ನು ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇಬ್ರು ಗೆದ್ರು, ಅವನನ್ನು ಸೋಲಿಸಿದ್ರು. ಅವ್ರಿಗೆ ಹೇಗ್ ಸೋಲಿಸಿದ್ರು? ಒಬ್ಬ ತಾನು ಕಪಿಯಾಗಿದ್ದ ಎನ್ನುವಂತಹ ಕಾರಣದಿಂದ ಸೋಲಿಸಿದ ವಾಲಿ, ಮತ್ತು ಈ ಕಾರ್ತವೀರ್ಯಾರ್ಜುನ ಪರಮಾತ್ಮನ ವರದಿಂದ ಸೋಲಿಸಿದ, ಹೊರತು ಸ್ವಾಭಾವಿಕವಾಗಿ ಅವರಿಬ್ಬರು ಸೋಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಮುಂದೆ ನಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಮುಂದೆ ದತ್ತೋ ವರೋ ನ ಮನುಜಾನ್ ಪ್ರತಿವಾನರಾಂಶ್ಚ ಧಾತ್ರಾಸ್ಯ ತೇನ ವಿಜಿತೋ ಯುಧಿ ವಾಲಿನೈಷಃ ಅಬ್ಜೋದ್ಭವಸ್ಯ ವರಂ
ಆಶ್ವಭಿಭೂಯ ರಕ್ಷಃ ಜಿಗ್ಗೇತ್ವಹಂ ರಣಮುಖೇ ಬಲಿಮಾಹ್ವಯಂತಂ. ಪದಚ್ಛೇದ. ದತ್ತಃ ವರಃ ನ ಮನುಜಾನ್ ಪ್ರತಿ ವಾನರಾನ್ ಚ ಧಾತ್ರ ಅಸ್ಯ ತೇನ ವಿದಿತಃ ಯುಧಿ ವಾಲಿನಾ ಏಷಃ ಅಬ್ಜೋದ್ಭವಸ್ಯ ವರಂ ಆಶು ಅಭಿಭೂಯ ರಕ್ಷಃ ಜಿಗ್ಗೇ ತು ಅಹಂ ರಣಮುಖೇ ಬಲಿಂ ಆಹ್ವಯಂತಂ. ಅದನ್ನೇ ಹೇಳ್ತಾ ಇದ್ದಾರೆ ಹಿಂದಿ ಶ್ಲೋಕದಲ್ಲಿ ಹೇಳಿದ ವಿಚಾರವನ್ನೇ. ದತ್ತೋ ಬರೋನ ಮನುಜಾನ್ ಪ್ರತಿ ವಾನರಾಂಶ್ಚ ಧಾತ್ರಾಸ್ಯ ತೇನ ವಿಜಿತ ಇದಿ ವಾಲಿನೇಶಃ. ವಾಲಿ ಯಾಕೆ ಗೆದ್ದ ಅಂತಂದ್ರೆ, ಹಿಂದೆ ಬ್ರಹ್ಮದೇವರ ವರ ಇತ್ತು ರಾವಣನಿಗೆ, ನ ಮನುಜಾನ್ ಪ್ರತಿ ವಾನರಾಂಶ್ಚ, ಮನುಷ್ಯರಿಂದ ಮತ್ತು ಕೋತಿಗಳಿಂದಾಗಿ ನಾನು ಅಜೇಯನಾಗಬೇಕು ಅಂತ ವರ ಇತ್ತು. ಹಾಗಾಗಿ ಅಜೇಯನಾಗಬಾರ್ದು ಅಂತ ಇತ್ತು. ಇವರಿಬ್ಬರನ್ನು ಬಿಟ್ಟು ಬೇರೆಯವರಿಂದ ನಾನು ಅಜೇಯನಾಗಬೇಕು ಅಂತ, ಗೆಲ್ಲಬೇಕು ಅಂತ. ಹಾಗಾಗಿ ಬ್ರಹ್ಮದೇವರ ವರ ಇತ್ತು, ಆದ ಕಾರಣ ವಾಲಿ ಯಾರನ್ನ ಗೆದ್ದ? ರಾವಣನನ್ನ ಗೆದ್ದ. ಅಬ್ಜೋದ್ಭವಸ್ಯ ವರಮಾಶ್ರಭಿಭೂಯ ರಕ್ಷ ಜಿಗ್ಗೇತ್ವಹಂ ರಣಮುಖೆ ಬಲಿಮಾಹ್ವಯಂತಂ. ಆದರೆ ನಾನು ಮಾತ್ರ ಬ್ರಹ್ಮದೇವರ ವರವನ್ನೂ ಮೀರಿ ಈ ರಾವಣನನ್ನ ಗೆದ್ದೆ. ಯಾವಾಗ ಅಂತಂದ್ರೆ, ಬಲಿಮಾಹ್ವಯಂತಂ, ಬಲಿಯನ್ನು ಹಿಂದೆ ರಾವಣ ಯುದ್ಧಕ್ಕೆ ಅಂತ ಒಂದ್ಸಲ ಕರೆದಿದ್ದ. ಆ ಸಂದರ್ಭದಲ್ಲಿ ನಾನು ಇವನನ್ನು ಗೆದ್ದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಅದಾಯಿತು ಅಂತ ಮುಂದೆ ತಿಳಿಸ್ತಾ ಇದ್ದಾರೆ. ಬಲೇಹೇ ದ್ವಾರಸ್ಥೋಹಂ ವರಮಸ್ಮೈ ಸಂಪ್ರದಾಯ ಪೂರ್ವಂತು ತೇನ ಮಯಾ ರಕ್ಷಃ ಅಸ್ತಂ ಯೋಜನಂ ಅಯುತಂ ಪದಾಂಗುಲ್ಯ. ಪುನಶ್ಚ ಯುದ್ಧಾಯ ಸಮಾಹ್ವಯಂತಂ ನ್ಯಪಾತಯಂ ರಾವಣಂ ಏಕಮುಷ್ಟಿನ. ಮಹಾಬಲೋಹಂ ಕಪಿಲಾಖ್ಯ ರೂಪಃ ತ್ರಿಕೋಟಿ ರೂಪಃ ಪವನಶ್ಚ ಮೇ ಸುತಃ. ಪದಚ್ಛೇದ. ಬಲೇಹೆ ದ್ವಾರಸ್ಥಃ ಅಹಂ ವರಂ ಅಸ್ಮೈ ಸಂಪ್ರದಾಯ ಪೂರ್ವಂ ತು ತೇನ ಮಯಾ ರಕ್ಷಃ ಅಸ್ತಂ ಯೋಜನಂ ಅಯುತಂ ಪದಾಂಗುಲ್ಯ. ಪುನಃ ಚ ಯುದ್ಧಾಯ ಸಮಾಹ್ವಯಂತಂ ನ್ಯಪಾತಯಂ ರಾವಣಂ ಏಕಮುಷ್ಟಿನ. ಮಹಾಬಲಃ ಅಹಂ ಕಪಿಲಾಖ್ಯ ರೂಪಃ ತ್ರಿಕೋಟಿ ರೂಪಃ ಪವನಃ ಚ ಮೇ ಸುತಃ. ರಾಮದೇವರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ. ಆಚಾರ್ಯರು ಒಂದೊಳ್ಳೆ ಅಪರೂಪದ ಸಂಗ್ರಹ, ಎಲ್ಲೂ ನಮಗೆ ಬೇರೆ ಕಡೆ ಸಿಗೋದಿಲ್ಲ ಈ ವಿಚಾರ. ಅವ್ರು ಹೇಳ್ತಾ ಇದ್ದಾರೆ,
ಬಲಿಯ ಸಂದರ್ಭದಲ್ಲಿ ನಾನೊಮ್ಮೆ ರಾವಣನನ್ನು ಸೋಲಿಸಿದ್ದೆ ಅಂತ ಪರಮಾತ್ಮ ಹೇಳಿದ. ಯಾವಾಗ ಅಂದ್ರೆ ನಮಗೆಲ್ಲ ಗೊತ್ತೇ ಇರುವಂತೆ ಬಲಿಯನ್ನ ಪರಮಾತ್ಮ ಕೆಳಗಿನ ಲೋಕಕ್ಕೆ ತಳ್ತಾನೆ. ಆವಾಗ ಬಲೇಹೇ ದ್ವಾರಸ್ಥೋಹಂ ವರಮಸ್ಪೆ ಸಂಪ್ರದಾಯ ಪೂರ್ವಂತು, ಕೆಳಗೆ ತಳ್ಳಿ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ ತಳ್ತಾನೆ. ಮುಂದೆ ಹೇಳ್ತಾನೆ, ನಾನು ನಿನ್ನ ದ್ವಾರಪಾಲಕನಾಗಿ ಇರ್ತೇನೆ ಅಂತ ವರವನ್ನು ಕೊಟ್ಟಿದ್ದ. ಹೀಗೆ ಬಲೇಹೇ ದ್ವಾರಸ್ಥಹಂ, ಬಾಗಿಲಿನಲ್ಲಿ ಇದ್ದಂತಹ ನಾನು ಅವನಿಗೆ ವರವನ್ನು ಕೊಟ್ಟಿದ್ದೆ, ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ. ಆ ಸಂದರ್ಭದಲ್ಲಿ ಏನಾಯ್ತು, ಒಂದು ಸಲ ಬಲಿಚಕ್ರವರ್ತಿ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಅಂತ ರಾವಣ ಬಂದ. ಬಲಿಚಕ್ರವರ್ತಿ ಜೊತೆ ಯುದ್ಧ ಮಾಡ್ಲಿಕ್ಕೆ ಅಂತ ರಾವಣ ಬಂದ. ರಾವಣ ಬಂದಾಗ ನಾನು ಬಲಿಚಕ್ರವರ್ತಿಗೆ ವರವನ್ನು ಕೊಟ್ಟಿದ್ದೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ. ಹಾಗಾಗಿ ನಾನೇ ಮಾಡಿದೆ, ರಕ್ಷಃ ಅಸ್ತಂ ಯೋಜನಂ ಅಯುತಂ ಪದಾಂಗುಲ್ಯ. ರಾವಣನನ್ನ ಕೇವಲ ನನ್ನ ಪದಾಂಗುಲ್ಯ, ಕಾಲಿನ ಬೆರಳಿನಿಂದ, ಅಯುತಂ ಯೋಜನಂ ರಕ್ಷಃ ಅಸ್ತಂ, ಬೆರಳಿನಿಂದ ಅವನನ್ನ 10,000 ಯೋಜನ ದೂರಕ್ಕೆ ನಾನು ಅವನನ್ನ ಎಸೆದು ಸೋಲಿಸಿದೆ, ಅವನನ್ನ ದೂರಕ್ಕೆ ಬಿಸಾಕಿ ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಎಷ್ಟು, ಬಲಿಚಕ್ರವರ್ತಿ ತಾನು ಕೆಳಗಿನ ಲೋಕವನ್ನು ಕಾಪಾಡ್ತಾ ಇದ್ದಾಗ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಜೊತೆ ಯುದ್ಧ ಮಾಡ್ಲಿಕ್ಕೆ ಅಂತ ರಾವಣ ಬಂದಿದ್ದ. ಆ ರಾವಣನನ್ನ ಪರಮಾತ್ಮ ತಾನೇ ಮಾಡಿದ, ತನ್ನ ಕಾಲಿನ ಬೆರಳಿನಿಂದಾಗಿ 10,000 ಯೋಜನ ದೂರಕ್ಕೆ ಬಿಸಾಕಿದ್ದ. ಇದು ಒಂದು ಸಂದರ್ಭ ಆಯಿತು. ಪುನಃ ಇನ್ನೊಂದು ಸಂದರ್ಭ, ಪುನಶ್ಚ ಯುದ್ಧಾಯ ಸಮಾಹ್ವಯಂತಂ ನೆಪಾತಯಂ ರಾವಣಮೇಕ ಮುಷ್ಟಿನ. ಇದು ಯಾವಾಗ ಅಂದ್ರೆ, ಈ ಕಪಿಲ ರೂಪಿಯಾದಂತಹ ಪರಮಾತ್ಮ, ಜಗತ್ತಿಗೆ ಸಾಂಖ್ಯಶಾಸ್ತ್ರವನ್ನು ಕೊಟ್ಟಂತಹ ಕಪಿಲ ಋಷಿ ರೂಪದಲ್ಲಿದ್ದಂತಹ ಪರಮಾತ್ಮ, ಆ ಕಪಿಲ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಸಹಜವಾಗಿ ಪರಮಾತ್ಮ ಲಕ್ಷ್ಮೀ ದೇವಿ ಒಟ್ಟಿಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಲ ಈ ರಾವಣ ಲಕ್ಷ್ಮೀ ದೇವಿಯನ್ನು ಅಪಹಾರ ಮಾಡ್ಲಿಕ್ಕೆ ಅಂತ ಹೋಗಿದ್ದ. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಅಂತ ಕರೆದ. ಪುನಶ್ಚ ಯುದ್ಧಾಯ ಸಮಾಹ್ವಯಂತಂ, ಸರಿ ಯುದ್ಧ ಮಾಡೋಣ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಲಕ್ಷ್ಮಿ ಅಂತ ರಾವಣ ಹೇಳ್ತಾನೆ. ಯಾರಿಗೆ? ಕಪಿಲ ರೂಪಿಯಾದಂತಹ ಪರಮಾತ್ಮನಿಗೆ. ಆ ಸಂದರ್ಭದಲ್ಲಿ ರಾವಣಂ ಏಕಮುಷ್ಟಿನ ನೆಪಾತಯಂ, ನಾನು ಯಾರು? ಮಹಾಬಲೋಹಂ ಕಪಿಲಾಖ್ಯ ರೂಪ, ಮಹಾಪರಾಕ್ರಮಶಾಲಿಯಾದಂತಹ ಕಪಿಲ ನಾಮಕನಾದಂತಹ ನಾನು ಪರಮಾತ್ಮ ಒಂದೇ ಒಂದು ಮುಷ್ಟಿಯಿಂದ ರಾವಣನನ್ನ ನೆಪಾತಯಂ, ಭೂಮಿಗೆ ಬೀಳಿಸಿ ಬಿಟ್ಟೆ, ಅವನನ್ನ ಸೋಲಿಸಿದೆ. ತ್ರಿಕೋಟಿ ರೂಪ ಪವನಶ್ಚ ಮೇ ಸುತಃ, ಮುಂದೆ ಮತ್ತೆ ಇನ್ನೊಂದು ಸಲ ಯುದ್ಧಕ್ಕೆ ಅಂತ ಬಂದ ರಾವಣ. ಆವಾಗ ಈ ಕಪಿಲ ರೂಪಿಯಾದಂತಹ ಪರಮಾತ್ಮನ ಮಗ ಸುತನಾದಂತಹ ತ್ರಿಕೋಟಿ ರೂಪ ಪವನಃ, 3 ಕೋಟಿ ರೂಪಗಳನ್ನು ಧಾರಣೆ ಮಾಡಿದಂತಹ ವಾಯುದೇವರು ಏನ್ ಮಾಡಿದರು? ಅವರು ಕೂಡ ಏಕಮುಷ್ಟಿನ, ಒಂದೇ ಮುಷ್ಟಿಯಿಂದಾಗಿ ರಾವಣನನ್ನ ಕೆಳಕ್ಕೆ ಬೀಳಿಸಿದರು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು. ಇಲ್ಲಿ ವಾಸ್ತವಿಕವಾಗಿ ಇನ್ನೊಂದೆರಡು ಶ್ಲೋಕ ಚಿಂತನೆ ಮಾಡಿದ್ರೆ ನಮಗೆ ಇದನ್ನ ಆಚಾರ್ಯರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಶ್ಲೋಕ ನೋಡ್ಬೇಡೋಣ. ಆವಾಂ ಸ್ವಶಕ್ತ್ಯ ಜೈನಾವಿತಿಸ್ಮ ಶಿವೋ ವರಾನ್ಮೇ ಅಜಯದೇನಮೇವಂ. ಜ್ಞಾತ್ವಾ ಸುರಾಜೇಯಂ ಇಮಂ ಹಿ ವವ್ರೇ ಹರೋ ಜಯೇಯಾಹಂ ಅಮುಂ ದಶಾನನಂ. ಪದಚ್ಛೇದ. ಆವಾಂ ಸ್ವಶಕ್ತ್ಯ ಜೈನೌ ಇತಿ ಸ್ಮ ಶಿವಃ ವರಾತ್ ಮೇ ಅಜಯತ್ ಏನಂ ಏವಂ ಜ್ಞಾತ್ವಾ ಸುರಾಜೇಯಂ ಇಮಂ ಹಿ ವವ್ರೆ ಹರಃ
ಜಯೇಯಾಹಂ ಅಮುಂ ದಶಾನನಂ. ಇಷ್ಟ ಆಯಿತು. ಹಾಗಾಗಿ ನಾವಿಬ್ಬರೇ, ನಾನು ಮತ್ತು ವಾಯುದೇವರು ಇಬ್ಬರು ಮಾತ್ರ ನಮ್ಮ ಸ್ವಾಭಾವಿಕವಾದಂತಹ ಶಕ್ತಿಯಿಂದಾಗಿ ರಾವಣನನ್ನ ಸೋಲಿಸಿದ್ವಿ. ಆದರೆ ರುದ್ರದೇವರು ಕೂಡ ಒಮ್ಮೆ ರಾವಣನನ್ನ ಸೋಲಿಸಿದ್ರು. ಆದರೆ ಅದು ಸ್ವಾಭಾವಿಕ ಶಕ್ತಿಯಿಂದಲ್ಲ, ವರಾತ್. ಶಿವೋ ವರಾತ್ಮೆ ಅಜಯದೇನ ಮೇನಂ. ಶಿವನನ್ನ ವರದಿಂದಾಗಿ ರಾವಣನನ್ನ ಗೆದ್ದ. ಏನಂತ ವರ ಅಂತ ಸಂದರ್ಭ, ಆ ಒಂದು ಸಲ ಈ ವಿಮಾನದಲ್ಲಿ ರಾವಣ ಹೋಗ್ತಾ ಇರ್ತಾನೆ ಮೇಲೆ ಪುಷ್ಪಕ ವಿಮಾನದಲ್ಲಿ. ಕೈಲಾಸ ಪರ್ವತ ಕೆಳಗಿರುತ್ತೆ. ಈ ಪುಷ್ಪಕ ವಿಮಾನಕ್ಕೆ ಕೈಲಾಸ ಪರ್ವತವನ್ನು ದಾಟ್ಲಿಕ್ಕೆ ಆಗೋದಿಲ್ಲ. ಆವಾಗ ಅಲ್ಲಿ ಇದ್ದಂತ ಮಂತ್ರಿಗಳೇ ಎಲ್ಲ ಹೇಳ್ತಾರೆ, ಇಲ್ಲ ಇದು ಕೈಲಾಸ ಪರ್ವತ ಇದೆ ಕೆಳಗಡೆ, ಹಾಗಾಗಿ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ರಾವಣನಿಗೆ ಹೇಳ್ತಾರೆ. ಆವಾಗ ರಾವಣ ತನ್ನ ಅಹಂಕಾರದಿಂದಾಗಿ ಇದ್ಯಾವ ಕೈಲಾಸ ಪರ್ವತ ಅಂತ ಲೆಕ್ಕಕ್ಕೆ ತಗೊಳ್ಳೋದೇನೆ ತನ್ನ 20 ಕೈಗಳಿಂದಾಗಿ ಕೈಲಾಸ ಪರ್ವತವನ್ನೇ ಎತ್ತಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಆವಾಗ ಪರಮಾತ್ಮನ ಹತ್ತಿರ ವರವನ್ನು ಕೇಳಿ ರುದ್ರದೇವರು ರಾವಣನನ್ನ ಸೋಲಿಸ್ತಾರೆ. ಜ್ಞಾತ್ವಾ ಸುರಾಜೇಯ ಮಿಮಂ. ಇವನು ದೇವತೆಗಳಿಗೂ ಕೂಡ ಇವನನ್ನ ಗೆಲ್ಲಿಕ್ಕಾಗಲಿಲ್ಲ ಅಂತ ತಿಳಿದಂತಹ ರುದ್ರದೇವರು ಜಯೇಯಾಹಂ ಅಮುಂ ದಶಾನನಂ, ನಾನು ಈ ದಶಾನನನ್ನ ರಾವಣನನ್ನ ಗೆಲ್ತೇನೆ ಅಂತ ವರವನ್ನು ಕೇಳಿದ್ದ. ಹಾಗಾಗಿ ಅವನು ಕೂಡ ಇವನನ್ನ ಗೆದ್ದ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟು 234ನೇ ಶ್ಲೋಕದಿಂದಾಗಿ ಇಲ್ಲಿ ತನಕ ತಾತ್ಪರ್ಯ ಏನು ಅಂತಂದ್ರೆ, ಆಚಾರ್ಯರು ವಾಯುದೇವರಿಗೆ ಸ್ವಾಭಾವಿಕವಾದಂತ ಶಕ್ತಿ ಇದೆ, ಹನುಮಂತನಿಗೆ ಸ್ವಾಭಾವಿಕವಾದಂತ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ವಾಲಿಯು ಕೂಡ ರಾವಣನನ್ನ ಗೆದ್ದ. ಯಾಕೆ ಗೆದ್ದ? ಬ್ರಹ್ಮದೇವರ ವರ, ಕಪಿ ಗೆಲ್ಲಬಹುದು ಅಂತ ವರ ಇತ್ತು, ಹಾಗಾಗಿ ಗೆದ್ದ. ಕಾರ್ತವೀರ್ಯಾರ್ಜುನ ಗೆದ್ದ, ಅದು ಕೂಡ ದತ್ತಾತ್ರೇಯ ರೂಪಿಯಾದಂತಹ ಪರಮಾತ್ಮನ ವರದಿಂದ. ಮತ್ತೆ ನಾನು ಗೆದ್ದೆ. ಯಾವಾಗ? ಬಲಿಚಕ್ರವರ್ತಿಯ ಮನೆಯ ದ್ವಾರಪಾಲಕನಾಗಿದ್ದಾಗ ನಾನು ಗೆದ್ದೆ, ಅದು ನನ್ನ ಸ್ವಾಭಾವಿಕವಾದಂತಹ ಬಲ. ಅದಾದ್ಮೇಲೆ ಕಪಿಲ ರೂಪಿಯಾಗಿ ನಾನು ಅವತಾರ ಮಾಡಿದಾಗಲೂ ನಾನು ರಾವಣನನ್ನು ಗೆದ್ದೆ, ಅದು ಕೂಡ ನನ್ನ ಸ್ವಾಭಾವಿಕವಾದಂತಹ ಬಲ. ಅದೇ ರೀತಿಯಾಗಿ ಆಮೇಲೆ ನನ್ನ ಮಗನೇ ಆದಂತಹ 3 ಕೋಟಿ ರೂಪಗಳಿರುವಂತಹ ವಾಯುದೇವರು ಕೂಡ ರಾವಣನನ್ನ ಗೆದ್ರು, ಅದು ಕೂಡ ಸ್ವಾಭಾವಿಕವಾದಂತಹ ಬಲ. ಮುಂದೆ ರುದ್ರ ಗೆದ್ದ ಶಿವನನ್ನ, ರಾವಣನನ್ನ, ಅದು ವರಬಲ. ಹಾಗಾಗಿ ಸ್ವಾಭಾವಿಕವಾದಂತಹ ಬಲದಿಂದಾಗಿ ರಾವಣನನ್ನ ಗೆದ್ದಂಥವರು ಅಂತಂದ್ರೆ ಇತಿಹಾಸದಲ್ಲಿ ನಾವಿಬ್ಬರೇ, ಒಂದು ನಾನು, ಇನ್ನೊಂದು ವಾಯುದೇವರು. ಹಾಗಾಗಿ ವಾಯುದೇವರು ಎಲ್ಲ ದೇವಾನುದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠರಾದಂಥವರು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಇನ್ನೂ ಅನೇಕ ಶ್ಲೋಕಗಳಲ್ಲಿ ಹನುಮಂತ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಈ ರಾವಣನ ವಿಚಾರ ಹೇಳಿದ್ದು, ಹನುಮಂತ ರಾವಣನನ್ನು ಗೆದ್ದದ್ದು ಯಾವುದೋ ವರದ ಬಲದಿಂದ ಅಲ್ಲ, ತನ್ನ ಸ್ವಾಭಾವಿಕವಾದಂತಹ ಬಲದಿಂದಲೇನೆ ತಾನು ರಾವಣನನ್ನು ಗೆದ್ದ ಅಂತ ರಾಮದೇವರು ಹನುಮಂತನ ಒಂದು ಮಹತ್ವವನ್ನ ಅಲ್ಲಿ ನೆರೆದಂತಹ ಎಲ್ಲ ಕಪಿವೀರರಿಗೆ ಮತ್ತು ಅಯೋಧ್ಯೆಯ ಪಟ್ಟಣ ಜನರಿಗೆ ಎಲ್ಲರಿಗೂ ಕೂಡ ಆ ಒಂದು ಹನುಮಂತ ದೇವರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಹೀಗೆ 2 ಅಪೂರ್ವ ವಿಚಾರಗಳು. ಒಂದು ಏನು ಕಪಿಲ ರೂಪಿಯಾದಂತಹ ಪರಮಾತ್ಮ ರಾವಣನನ್ನು ಸೋಲಿಸಿದ್ದ ಅಂತ, ಇನ್ನೊಂದು ವಾಮನ ರೂಪದಿಂದಾಗಿ, ಅದು ನಮಗೆ ಬೇರೆ ಪುರಾಣದಲ್ಲಿ ಅಷ್ಟು ನಮಗೆ ಉಪಲಬ್ಧ ಇಲ್ಲ. ಈ ರೀತಿಯಾಗಿ ಒಂದು ಅಪೂರ್ವವಾದಂತಹ ವಿಚಾರವನ್ನು ಆಚಾರ್ಯರು ತಿಳಿಸಿದ್ದಾರೆ. ಮತ್ತೆ ಮುಂದೆ ಹನುಮಂತ ದೇವರ ಮಹತ್ವ ತಿಳಿಸುವಂತಹ ಅನೇಕ ವಿಚಾರಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ.